ಸಾವು ಸುನಿಶ್ಚಿತ, ಜೀವನ ಅನಿಶ್ಚಿತ. ಈ ತತ್ವನಿ ಎಷ್ಟು ದಿನ ಬದುಕ್ತೀವಿ ಅಂತ ಯಾರಿಗೆ ಹೇಳಕ್ ಬರಂಗಿಲ್ಲ. ಪರಂತು ಒಂದಿನ ಸಾಯ್ತಿ ಅಂತ ಎಲ್ಲರೂ ಸ್ಪಷ್ಟ ಹೇಳ್ತಾರೆ. ಯಾಕೆ? ಸಾವು ಇರಂಗಿಲ್ಲ. ಅವ್ರ ಮಹಾತ್ಮರು ಹೇಳ್ತಾರೆ, ರಾಜರಂದ್ರೆ ಗೊತ್ತದ, ಅವ್ರಿಗೆ ಯಾವುದು ಕೊರತೆ ಇರಂಗಿಲ್ಲ, ಅವರೇ ರಾಜ ಅಂತ. ನಿಮ್ಮ ಹುಡುಗ ಕೆಲಸ ಮಾಡಲಿ ಊರು ತಿರ್ಗಾಡ್ತಾರೆ, ರಾಜ ಆಗೇನು ರಾಜ ಅಂತಿದ್ರೆ ನೀವು. ಕೆಲಸ ಚಿಂತೆ ಇರಂಗಿಲ್ಲ, ಬರೀ ಊರು ತಿರ್ಗಾಡೋ ಚಿಂತೆ ಇರ್ತಾರೆ. ರಾಜ 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 ಏನು ರಾಜನೇನು? ರಾಜನಿದ್ರು ಒಂದು ದಿವಸ ಮಕ್ಕೊಂಡಿದ್ರು. ಅವರು ಜನ ಮಕ್ಕೊಂಡಿದ್ರು. ಅವ್ರಿಗೊಂದು ಕನಸು ಬಿತ್ತು ರಾಜನಿಗೆ. ಅಕ್ರಾಳ ಭಯಂಕರ ರೂಪ, ಊರ ದೊಡ್ಡ ದೊಡ್ಡ ಹಲ್ಲ ಕರ್ರ ಇದ್ದು, ನಾಡಿಗೆ ಬರ್ತೀನಿ ಅಂತು. ನಾಡಿಗೆ ಬರ್ತೀನಿ ಅಂತು. ರಾಜ ಎಚ್ಚರಾದ, ಏನಿದು ಬರ್ತೀನಂತೂ ಏನು ಅಂತ ವಿಚಾರ ಮಾಡ್ಕೋತ ಹೊತ್ತು ಹೊಡ್ತು. ತಮ್ಮಲ್ಲಿಗೆ ಎಲ್ಲ ಜ್ಯೋತಿಷಿಗಾರನು ಕರೆದ. ಜ್ಯೋತಿಷಿಗಾರನ ಕರೆದು ಕೇಳ್ದ, ಹಿಂಗೆ ನಂಗೆ ಕನಸು ಬಿದ್ದದ, ಇದರ ಅರ್ಥ ಏನು ಅಂತ. ನೀವು ಕನಸು ಸುಳ್ಳು ಅಂತೀರ, ಕನಸು ಸುಳ್ಳು ಇರ್ತಾವ, ಸತ್ಯನೇ ಇರ್ತಾವ. ನೀವು ಚಂತಾನ ಮಾಡಿ ರಾತ್ರಿ ಕನಸು ಅನ್ನೋದು, ಅದು ಕನಸು ಅನ್ನಂಗಿಲ್ಲ. ನೀವು ಯಾವ ಚಿಂತೆ ಮಾಡಬಾರ್ದು, ಕನಸು ಬಿಡ್ಬೇಕು. ಹೌದಾ? ಅದಕ್ಕೆ ಕನಸು ಸತ್ಯ ಇರ್ತಾವ, ಅಂತ ಕನಸು ಸತ್ಯ ಹೇಳ್ತಾರೆ. ಅದಕ್ಕೆ ಸ್ವಪ್ನ ಶಾಸ್ತ್ರ ಅಂತ ಒಂದು ಶಾಸ್ತ್ರನೇ ಅದ. ಯಾವ ಸ್ವಪ್ನ ಏನೇನಾಗ್ತಾವಂತ, ಖರೆ ಆಗ್ತಾವಂತ ಹೇಳ್ತಾರೆ ಸ್ವಪ್ನದಾಗ. ಸ್ವಪ್ನ ಬಿಟ್ಟು ಬಹಳ ರಾಜ ಗಾಬರಿ ಆದ, ಎಲ್ಲರಿಗೂ ಕರ್ಸದ. ಅದ್ರಾಗ ಒಂದು ದೊಡ್ಡ ಪಂಡಿತ ಇದ್ದ ಶಾಸ್ತ್ರದಾಗ, ಅವನ ಮೇಲೆ ಬಹಳ ಭರೋಸ. ಅವನಿಗೆ ಕರೆದರು, ಹಿಂಗೆ ಬಂದದ, ಕನಸು ಬಿದ್ದದ, ನಾಳೆಗೆ ಬರ್ತೀನಿ ಅಂದದ, ಏನ್ರಿ ಇದರ ಅರ್ಥ ಅಂದರು. ಜ್ಯೋತಿಷ್ ಎಲ್ಲ ಹಾಕಿ ಹೇಳಿದ್ರು, ಏನಿಲ್ಲ, ಮರಣ ನಾಳೆಗೆ 10 ಮಣಿಗೆ ಬರ್ತಾರೆ. ರಾಜನಿಗೆ ಎಲ್ಲರಿಗೆ ಜಡ್ ಬಂದರೆ ಚಿಂತೆ ಆಗ್ತದೆ, ಇನ್ನು ಸಾವು ಬಂದರೆ ಯಾರಿಗೆ ಆಗಿಲ್ಲ, ಎಲ್ಲ ಸಾಯ್ತೀನಿ ಅಂತ ಹೇಳಿದ್ರು. ರಾಜ ಬಹಳ ವಿಚಾರ ಮಾಡಿದ. ಹೊತ್ತು ಹೊಂಟ 6 ಎಲ್ಲರಿಗೂ ಕಳಿಸಿ ಕೇಳಿದ. ಅದ್ರಾಗ ಬಹಳ ಶಾಣ್ಯ ಜೊತೆಗಿದ್ದ. ಬರ್ತದೆ ಅಂದಮೇಲೆ ಅದು ಬರ್ತದೆ, ನೀವು ಇಲ್ಲಿ ಇರಬೇಡ್ರಿ, ಬರ್ತದೆ ವಾಪಸ್ ಹೋಗ್ತಾರೆ. ಪೊಲೀಸರು ಬರ್ತಾರಲ್ಲ ಮನೆಗೆ, ನೀವೆಲ್ಲೇ ಬೆಂಗಳೂರಿಗೆ ಹೋಗಿ ಎಲ್ಲಿ ಕೂಡಿರ್ತೀರಿ, ಬರ್ತಾರೆ ವಾಪಸ್ ಹೋಗ್ತಾರೆ. ಅದಕ್ಕೆ ನೀವೇನು ಮಾಡ್ರಿ ಅಂತ ಕೇಳಿದ್ರೆ, ನಾಳೆಗೆ ಇರಬೇಡ್ರಿ, 10 ಮಣಿಗೆ 10 ಈ ಜಗದಾಗ ಇರಬೇಡ್ರಿ. ರಾಜನಿಗೆ ಮರಣ ಸುದ್ದಿ ಕೇಳಿ ಹಸು ನೀರಡಿಕೆ ಆಗ್ತದೆ. ಹಸು ಹೋಯ್ತು, ನೀರಡಿಕೆ ಹೋಯ್ತು. ಯಾವಾಗ ಬರ್ತದೆ ಮರಣ ಅಂತ ಮುಂಜಾನೆ ಹೊತ್ತು ಹೊಂಡದ್ರಾಗ ಹೆಂಡತಿಗೆ ಹೇಳಿಲ್ಲ, ಮಕ್ಕಳಿಗೆ ಹೇಳಿಲ್ಲ. 6 ಗಂಟೆ ಬರೋಬ್ಬರಿ ಅವನ ಗುಡಿಸವಾರದೊಳಗೆ ಕುದುರೆ ಇದ್ರೊಳಗೆ ಮಸ್ತ್ ಕುದುರೆ ಇತ್ತು ಅವನಿಗೆ. ಆ ಕುದುರೆಗೆ ರಿಪಿಕ್ಕೆ ಹಾಕಿದ, ಯಾರಿಗೆ ಹೇಳಿಲ್ಲ. ಆರೇನು ಮಾಡುವುದು? ಅರೆ ಮರಣದ ಕಾಲಕ್ಕೆ ಯಾರು ಏನು ಮಾಡ್ತಾರೆ? ಅಪ್ಪನ ಕೈಯಾಗೆ ಮಗ ಸಾಯ್ತಾವ, ಮಗನ ಕೈಯಾಗೆ ಅಪ್ಪ ಸಾಯ್ತಾವ, ಗಂಡನ ಕೈಯಾಗೆ ಹೆಣ್ಣು ಸಾಯ್ತಾವ, ಹೆಂಡತಿ ಕೈಯಾಗೆ ಗಂಡು ಸಾಯ್ತಾವ. ನಾನು ನೋಡ್ತೇವೆ ಹಾದವಿ ನೋಡ್ಕೊತ ನೋಡ್ರಿ, ಯಾರು ಮೊಬೈಲ್ ಹೋಗ್ತಾರೆ. ಯಾರಿಗೆ ಅರಿವು ಇಲ್ಲ. ರಾಜ ಬೆಳಗ್ಗೆ ಎದ್ದು ಕುದುರೆ ಮೇಲೆ ಕುಂತ ಹೆಂಡತಿಗೆ ಹೇಳಿಲ್ಲ, ಯಾರಿಗೆ ಹೇಳಿಲ್ಲ. ಹಸಿವೆ ನೀರಡಿಕೆ ಇಲ್ಲ ಅವನಿಗೆ. ಮ್ಯಾಲ ಕುಂತು ಕುದುರೆ ಒಂದು ಸಮನೆ ಬಿಟ್ಟ. ಬರ್ತಾದ ಮೇಲೆ ನಮ್ಮ ಮನೆಗೆ ಬರ್ತಿರ್ಬೇಕು, ನಮ್ಮ ರಾಜ ಸೀಮಾ ದಾಟಿ ಹೋಗ್ಬೇಕಂತ ತಿಳ್ಕೊಂಡು ನೀರಡಿಕೆ ಇಲ್ಲ, ಹಸಿವೆ ಆಗಲಿಲ್ಲ, ದಣವಾಗಲಿಲ್ಲ. ಕುದುರೆ ಓಡಿಸದ ಹೊತ್ತು ಮುಳುಗಕ್ಕೆ ಹೋಗಿ ಒಂದು ಕೆರೆ ದಂಡಿ ಮೇಲೆ ಗಿಡದ ಕೆಳಗೆ ನಿಂತ.
ಭಾಳ ಖುಷಿ ಆಯ್ತು ಅವನಿಗೆ. ಆಯ್ತು ಬಿಡು, ನಮ್ಮ ರಾಜ್ಯನೇ ಬಿಟ್ಟು ಬಂದೀನಿ, ನಮ್ಮದು ಅರಮನೆನೇ ಬಿಟ್ಟು ಬಂದೀನಿ, ದಾಟಿ ಬಂದೆ ಅಂತ ತಿಳ್ಕೊಂಡು ಕುದುರೆ ನೀರಡಿಸಿತ್ತು, ಚಂತ ನೀರು ಅವನು ನೀರಡಿಸಿದ್ದ. ಕೆಳಗೆ ಇಳಿದು ಹಿಂದಿಟ್ಟು ನೀರು ಕುಡಬೇಕಂತ ಕೆಳಗೆ ಕೈ ಹಾಕ್ತಿದ್ದ. ಯಾರೋ ಬೆನ್ನ ಮೇಲೆ ಕೈ ಇಟ್ಟಂಗಾಯ್ತು. ಇಲ್ಲಿ ಯಾರು ಬಂದರಪ್ಪ, ಇಲ್ಲಿ ಯಾರು ಬಂದರು ಅಂತ ಹಿಂಗೆ ಹೊಳೆ ನೋಡ್ತಾನೆ. ಆ ಕನಸು ಕಂಡದ್ದು ಖರ್ರು ಅಂದಿತ್ತು. ಅದೇ ಇತ್ತು, ನೀ ನಾಳೆಗೆ ಬರ್ತಾ ಅಂದಿದ್ದಿ, ನೀ ಅಲ್ಲೇ ಬರ್ತಾ ಅಂದಿದ್ದಿ, ಇಲ್ಯಾಕೆ ಬಂದಿ ಅಂತ ಕೇಳ್ತದೆ ರಾಜ. ಅವ ಅಂದ, ನಿನ್ನ ಮರಣ ಎಲ್ಲಿತ್ತು, ಅದಕ್ಕೆ ಹೇಳಕ್ಕೆ ಬಂದಿದ್ದೆ, ಬರೋಬರಿ ನೀನೇ ಬಂದಿದ್ದಿ, ಭಾಳ ಚಲೋ ಆಯಿತು ಅಂತಂದು ನಡಿ ಹೋಗೋದು ಕರ್ಕೊಂಡು ಹೇಳ್ತಾನೆ. ಮರಣ ನಾನು ಇದ್ದಲ್ಲಿ ಬರ್ತದೆ, ಎಲ್ಲದ ಅಲ್ಲಿ ಕರ್ಕೊಂಡು ಹೋಗ್ತದೆ. ಇದನ್ನ ನೆನಪಿಡ್ರಿ. ನಿಮ್ಮವ್ರು ಬೇಕಾದ್ರೆ ಹೈದ್ರಾಬಾದ್ ಸಾಯ್ತಾರೆ, ಬೆಂಗಳೂರು ಸಾಯ್ತಾರೆ, ಯಾಕೆ ಇದು ಸಾಯ್ತವಲ್ಲ ಅಂತಾರ, ಇದು ಸಾಯ್ಬೇಕು. ಅವನ ಸಾವು ಆಗ್ಯದ ಬೆಂಗಳೂರಿಗೆ ಅದ, ಅವನ ಸಾವ ಮುಂಬೈಗೆ ಅದ, ಅವನ ಸಾವ ಪರದೇಶದ, ಅವನ ಸಾವ ಕಾಶಾಗದ, ಅಲ್ಲೇ ಹೋಗಿ ಸಾಯ್ಬೇಕು. ಬರ್ದದ ಎಲ್ಲಲಾಟಲಿಕ್ಕಿತು ತನ್ನೊಳಗಿತು ಕಕ್ಷಮ. ಏನು ಹಣಿ ಬರ್ದಾರ ಅದು ಮೀರ್ಸಕ್ಕೆ ಯಾರಿಗೂ ಬರುವುದಿಲ್ಲ, ಯಾರಿಗೂ ಬರುವುದಿಲ್ಲ. ಪರಂತು ಸಾವನ್ನು ಗೆದಕ್ಕೆ ಪ್ರಯತ್ನ ಮಾಡಬೇಡ್ರಿ, ಸಾವನ್ನು ಸೋಲಿಸಲಿಕ್ಕೆ ಪ್ರಯತ್ನ ಮಾಡಬೇಡ್ರಿ, ಸಾವು ನಿಮ್ಮ ಮಾತು ಕೇಳಲು ಪ್ರಯತ್ನ ಮಾಡಿ.